ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಆರ್ಟಿಕೇರಿಯಾ ಎಂಬ ಚರ್ಮದ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಚರ್ಮ ರೋಗ ವಿಭಾಗದ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಸುಷ್ಮಿತಾ ಕೆ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ಈಗ ಮೊದಲನೇದಾಗಿ ಚರ್ಮ ಸಮಸ್ಯೆ, ಬೇರೆ ಬೇರೆ ರೀತಿಯಾದ ಚರ್ಮ ಸಮಸ್ಯೆ ಇರ್ತದೆ. ಅದು ಒಂದು ಮಾಮೂಲಿ ಒಂದು ತುರ್ಕೆಯಿಂದ ಹಿಡಿದು ಎಲ್ಲ ರೀತಿಯಂತ ದೊಡ್ಡ ರೀತಿಯಾದ ಚರ್ಮ ಸಮಸ್ಯೆಗಳನ್ನ ಕೂಡ ನಾವು ಕೇಳಿದ್ದೇವೆ. ಆದ್ರೆ ಅದಕ್ಕೆ ಯಾವ್ಯಾವುದಕ್ಕೆ ಯಾವ್ಯಾವ ರೀತಿ ಹೆಸರು ಹೇಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಕೆಲವೊಂದು ಮಾತ್ರ ಗೊತ್ತಿರುವಂಥದ್ದು, ಹುಳಗಜ್ಜಿ ಇರ್ಬೋದು, ಚರ್ಮ ಆ ರೀತಿ. ಆದ್ರೆ ಈ ಒಂದು ಆರ್ಟಿಕೇರಿಯಾ ಅನ್ನುವಂಥದ್ದು ಒಂಥರ ಹೆಸರೇ ಒಂಥರ ಬೇರೆ ರೀತಿಯಾಗಿದೆ. ಏನು ಅನ್ನುವಂಥದ್ದು, ಆರ್ಟಿಕೇರಿಯಾ ಅಂದ್ರೆ ಏನು, ಯಾವ ರೀತಿಯಾಗಿರುತ್ತೆ? ಇದು ಅರ್ಟಿಕೇರಿಯಾ ಅಂದ್ರೆ ಮೊದಲನೇದಾಗಿ ಇದಕ್ಕೆ ತುಂಬಾ ಹೆಸರಿನಲ್ಲಿ ಕರೀತಾರೆ. ದದ್ದು, ದಡಿಕೆ ಅಥವಾ ಗಾದರಿ ಅಂತ ಹೇಳ್ತಾರೆ. ಅದಕ್ಕೇನೆ ಅರ್ಟಿಕೇರಿಯಾ ಅಂತ ಹೆಸರು ಹೇಳೋದು. ಹೌದು, ಹೈವ್ಸ್ ಅಥವಾ ವೀಲ್ಸ್ ಅಂತಾನೂ ಹೇಳ್ತಾರೆ. ಸೊ ಇದು ಅರ್ಟಿಕೇರಿಯಾ ಅನ್ನುವಂಥದ್ದು ಚರ್ಮದಲ್ಲಿ ಕೆಂಪು ಹಾಗೂ ದಪ್ಪನೆಯ ಉಬ್ಬಿದ ರೀತಿಯಲ್ಲಿ ಒಂಥರ ತುರಿಕೆ ಉಳ್ಳ ದಡಿಕೆಗಳು ಬೀಳುವಂತ ಒಂದು ಚರ್ಮ ಸಮಸ್ಯೆ ಅರ್ಟಿಕೇರಿಯಾ ಅಂದ್ರೆ. ಅಷ್ಟೇ, ಅದನ್ನ ಮಾಮೂಲಿಯಾಗಿ ನಾವು ತುರಿಸಿದಾಗ ದಡಿಕೆ ಬೀಳೋದನ್ನ, ದಪ್ಪ ದಪ್ಪ ಆಗೋದನ್ನ ನಾವು ಅರ್ಟಿಕೇರಿಯಾ ಅಂತ ಹೆಸರು ಹೇಳ್ತೇವೆ. ಈಗ ಗೊತ್ತೇ ಅಂದ್ರೆ ಅದ್ರ ಬಗ್ಗೆ ಗೊತ್ತಿರ್ತದ್ರೆ ಹೆಸರು ಕೇಳಿದಾಗ ಇದೇನೋ ಬೇರೆ ಏನೋ ಇದೆ ಅಂತ ಅನ್ಸುತ್ತೆ ಅಷ್ಟೇ. ಈಗ ಆರ್ಟಿಕೇರಿಯಾ ಹೇಗೆ ಬರುತ್ತೆ ಅಂದ್ರೆ, ಈ ದಡಿಕೆ ಅನ್ನುವಂಥದ್ದು ಅಥವಾ ದಪ್ಪ ದಪ್ಪ ಆಗೋದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ? ಇದು ಚರ್ಮದಲ್ಲಿ ಮಾಸ್ಟ್ ಸೆಲ್ಸ್ ಅಂತ ಇರುತ್ತೆ. ಈ ಸೆಲ್ಸ್ ಒಳಗಡೆ ಹಿಸ್ಟಮಿನ್ ಹಾಗೆ ಇನ್ನಿತರ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಇರುತ್ತೆ. ಸೊ ಹಲವಾರು ಕಾರಣಗಳಿಂದ ಈ ಮಾಸ್ಟ್ ಸೆಲ್ಸ್ ಇಂದ ಹಿಸ್ಟಮಿನ್ ಹಾಗೂ ಇನ್ನಿತರ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಬಿಡುಗಡೆ ಆದಾಗ, ಅಂದ್ರೆ ರಿಲೀಸ್ ಆದಾಗ, ಸೊ ಈ ಚರ್ಮದಲ್ಲಿ ಹೀಗೆ ದಡಿಕೆಗಳು ಬೀಳುವಂತ ಸಾಧ್ಯತೆ ಇರುತ್ತೆ. ಈಗ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುತ್ತೆ, ನೀವು ಹೇಳಿದ್ರೆ ದಪ್ಪ ದಪ್ಪ ಆಗುವಂಥದ್ದು, ತುರ್ಕೆ ಸ್ಟಾರ್ಟ್ ಆಗುವಂಥದ್ದು, ಒಂಥರ ಅಲರ್ಜಿ ತುರ್ಕೆ ಆಗುತ್ತೆ ಅಂತ. ಆದ್ರೆ ಇದರ ಲಕ್ಷಣಗಳು ಅದಲ್ಲದೆ ಬೇರೆ ಏನಾದ್ರೂ ಇದೆಯಾ? ಇದನ್ನೇ ಆರ್ಟಿಕೇರಿಯಾ ಅಂತ ಹೇಳ್ತೇವೆ ಅಂತ. ಸೊ ಅದೇ ತುರಿಕೆ ಉಳ್ಳ ದಡಿಕೆಗಳು ಏನು ಬೀಳುವಂಥದ್ದು, ಇದು ದೇಹದ ಯಾವುದೇ ಭಾಗದಲ್ಲಿ ಕಾಣಿಸ್ಕೊಳ್ಬಹುದು. ಸೊ ಹೀಗೆ ಒಂದ್ಸತಿ ಕಾಣಿಸಿದ ದಡಿಕೆಗಳು 30 ನಿಮಿಷ ಅಥವಾ ಕೆಲವು ಗಂಟೆಗಳ ಸಮಯ ಮಾತ್ರ ಇರುತ್ತೆ. ಇದು 24 ಗಂಟೆಗಳಿಗಿಂತ ಹೆಚ್ಚಾಗಿ ಇರೋದಿಲ್ಲ. ಸೊ ಹೀಗೆ ಬಂದ ದಡಿಕೆ 30 ನಿಮಿಷ ಅಥವಾ ಕೆಲವು ಗಂಟೆಗಳ ಕಾಲ ಇದ್ದು ಮಾಯ ಆಗುವಂಥದ್ದು. ಸೊ ಅದು ಮಾಯ ಆಗುವಾಗ ಯಾವುದೇ ಕಲೆ ಸಹ ಉಳಿಯೋದಿಲ್ಲ. ಒಂದು ಜಾಗದಲ್ಲಿ ಬಂದ ದಡಿಕೆಗಳು ಬಂದು ಮಾಯ ಆಗುವಾಗ ಇನ್ನೊಂದು ಜಾಗದಲ್ಲಿ ಹೊಸ ತರ ದಡಿಕೆಗಳು ಬೀಳೋ ಸಾಧ್ಯತೆ ಇರುತ್ತೆ. ಹೀಗೆ ಅಂದ್ರೆ ದೇಹದ ಯಾವ ಭಾಗದಲ್ಲಿ ಬೇಕಾದ್ರೆ ಆಗ್ಬೋದು, ಜಾಸ್ತಿ ಹೊತ್ತು ಒಂದು ಜಾಗದಲ್ಲಿ ಅದು ತುಂಬಾ ಹೊತ್ತಿರಲ್ಲ ಅಂತ. ಅಂದ್ರೆ ತುರ್ಕೆ ಆದ ಜಾಗದಲ್ಲಿ ಕಲೆಗಳೆಲ್ಲ ಉಳಿಯೋದಿಲ್ಲ. ತುರಿಸುವ ಜಾಗದಲ್ಲೆಲ್ಲ ದಡಿಕೆಗಳು ಬೀಳೋ ಸಾಧ್ಯತೆ ಇರುತ್ತೆ. ಹಾಗೆ ಒಂದ್ಸತಿ ಬಂದ ದಡಿಕೆಗಳು ಕೆಲವು ಗಂಟೆಗಳ ಕಾಲ ಇದ್ದು ಮಾಯ ಆಗುವಂತದ್ದು, ಯಾವುದೇ ಕಲೆ ಸಹ ಉಳಿಯೋದಿಲ್ಲ. ಅಂದ್ರೆ ಇದಕ್ಕೆ ಕಾರಣಗಳೇನು, ಯಾಕಾಗಿ ಬರುತ್ತೆ, ಹೇಗ್ ಬರುತ್ತೆ? ಇದು ದಡಿಕೆಗಳು ಬರ್ಲಿಕ್ಕೆ ಹಲವಾರು ಕಾರಣ ಇರುತ್ತೆ. ಇನ್ಫೆಕ್ಷನ್ಸ್ ಆಗಿರ್ಬೋದು, ಅದು ಬ್ಯಾಕ್ಟೀರಿಯಲ್, ವೈರಲ್ ಅಥವಾ ಫಂಗಲ್, ಪ್ಯಾರಾಸೈಟಿಕ್ ಇನ್ಫೆಸ್ಟೇಷನ್ಸ್ ಅಂತ ಏನ್ ಹೇಳ್ತೀವಿ. ಸೊ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಸೈನೋಸೈಟಿಸ್ ತೊಂದರೆ ಇರುವಾಗ, ಅಥವಾ ಹಲ್ಲಲ್ಲಿ ಉಳುಕು ಅಥವಾ ಬೇರೆ ಹಲ್ಲಿನ ಇನ್ಫೆಕ್ಷನ್ಸ್ ಇರುವಾಗ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅಥವಾ ಜಂತು ಹುಳು, ಬೇರೆ ಏನಾದರೂ ಪ್ಯಾರಾಸೈಟಿಕ್ ಇನ್ಫೆಸ್ಟೇಷನ್ಸ್ ಇರುವ ಕಾರಣದಲ್ಲಿ, ಹೀಗೆ ಹಲವಾರು ಇನ್ಫೆಕ್ಷನ್ಸ್. ಇವಾಗ ಉದಾಹರಣೆಗೆ ವೈರಲ್ ಇನ್ಫೆಕ್ಷನ್, ಹೆಪಟೈಟಿಸ್ ಅನ್ನೋ ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಸಹ ಬರ್ಬೋದು ಇದು ದಡಿಕೆಗಳು. ಆಮೇಲೆ ಪರ್ಟಿಕ್ಯುಲರ್ ಫುಡ್ ಐಟಮ್ಸ್ ಇರುತ್ತೆ, ಮೀನು ಅಥವಾ ಬೇರೆ ಯಾವ್ದಾದ್ರು ಸೀ ಫುಡ್ ಇರ್ಬೋದು, ಮೊಟ್ಟೆ ಆಗಿರ್ಬೋದು, ಅಥವಾ ಒಂದಷ್ಟು ಔಷಧಿಗಳ ಅಲರ್ಜಿ ಇರುತ್ತೆ. ಇವಾಗ ಯಾವ್ದು ಬೇಕಾದ ಆಂಟಿಬಯೋಟಿಕ್ಸ್ ತಗೊಳ್ಳುವಾಗ ಹಲವು ಪೇನ್ ಕಿಲ್ಲರ್ಸ್ ಅಲ್ಲಿ ಬರೀ ಫುಡ್ ಐಟಮ್ಸ್ ಅನ್ನೋದಕ್ಕಿಂತ ಫುಡ್ ಪ್ರಿಸರ್ವೇಟಿವ್ಸ್ ಅಥವಾ ಫುಡ್ ಕಲರ್ಸ್ ಅಂತ ಏನು ಹೇಳ್ತೀವಿ ಅದ್ರಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊಳ್ಳೆ, ಜೇನು ಹುಳ ಅಥವಾ ಬೇರೆ ತರದ ಹುಳುಗಳು ಕಚ್ಚುವಾಗ ಇದು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಜನದಲ್ಲಿ ಥೈರಾಯ್ಡ್ ತೊಂದರೆ ಇರುತ್ತೆ ಅವ್ರಿಗೆ. ಸೊ ಆ ತರ ಪೇಷಂಟ್ಸ್ ಅಲ್ಲಿ ಸಹ ದಡಿಕೆಗಳು ಬೀಳೋ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ಕಾರಣಗಳಿಂದಲೂ ದಡಿಕೆಗಳು ಬರೋ ಸಾಧ್ಯತೆ ಇರುತ್ತೆ. ಈಗ ಈ ಆರ್ಟಿಕೇರಿಯಾದಲ್ಲಿ ಬೇರೆ ಬೇರೆ ವಿಧಗಳು ಅಂತ ಏನಾದ್ರೂ ಇದೆಯಾ ಅಂತ? ಸೊ ಒಂದು, ಈಕೆ ದಡಿಕೆಗಳು ಬಂದು ಕೆಲವು ಗಂಟೆಗಳ ಕಾಲ ಉಳಿದು ಹೋಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಈ ದಡಿಕೆಗಳು ಬೀಳೋ ಸಮಸ್ಯೆ ಎಷ್ಟು ವಾರಗಳು, ಎಷ್ಟು ದಿನಗಳಿಂದ ಇದೆ ಈ ಸಮಸ್ಯೆ, ಚರ್ಮ ಸಮಸ್ಯೆ ಅಂತ ನಾವು ಕೇಳ್ತೀವಿ. ಸೊ 6 ವಾರಗಳಿಗಿಂತ ಕಡಿಮೆ ಸಮಯದಲ್ಲಿದ್ರೆ ಇದನ್ನ ಅಕ್ಯೂಟ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಇದು 6 ವಾರಗಳಿಗಿಂತ ಹೆಚ್ಚಿನ ಸಮಯದಿಂದ ಈ ತೊಂದರೆ ಇದೆ ಪೇಷಂಟ್ಸ್ಗೆ ಅಂದ್ರೆ ಅದನ್ನ ಕ್ರೋನಿಕ್ ಅರ್ಟಿಕೇರಿಯಾ ಅಂತ. ಅಂದ್ರೆ ಹೇಗೆ, ಈಗ ಒಂದ್ಸಲ ಬಂದದ್ದು ಹೋಗುತ್ತೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅಲ್ಲಲ್ಲಿ ತುರಿಕೆಗಳು ಆಗ್ತಾ ಇರುವಂತದ್ದು. ಇದು ಪೇಷಂಟ್ಸ್ಗೆ ದಿನಾಲು ಪ್ರತಿದಿನ ಕಾಣಿಸ್ತಾ ಇದೆಯಾ ಅಥವಾ
ಪ್ರತಿದಿನ ಕಾಣಿಸ್ತಾ ಇದೆ ಅಂದ್ರೆ ಈ ತೊಂದರೆ ಎಷ್ಟು ವಾರಗಳಿಂದ ಇದೆ. ಸೊ ಅದ್ರ ಮೇಲೆ 6 ವಾರಗಳಿಗಿಂತ ಹೆಚ್ಚು ಅಥವಾ ಕಮ್ಮಿ ಅನ್ನೋದ್ರ ಮೇಲೆ ಕ್ರಾನಿಕ್ ಅಥವಾ ಅಕ್ಯೂಟ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಇದನ್ನ ಹೊರತಾಗಿ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ ಸ್ಪಾಂಟೇನಿಯಸ್ ಅಥವಾ ಇಂಡ್ಯೂಸಿಬಲ್. ಸೊ ಎಲ್ಲಾ ಕಾರಣಗಳೇನು ನೋಡಿದ್ವಲ್ಲ, ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಫುಡ್ ಅಲರ್ಜೀಸ್, ಪ್ರಿಸರ್ವೇಟಿವ್ಸ್ ಇಂದ ಅಥವಾ ಸೊಳ್ಳೆ ಅಥವಾ ಬೇರೆ ಹುಳುಗಳು ಕಚ್ಚೋದು. ಸೊ ಇದನ್ನ ಹೊರತಾಗಿ ಇಂಡ್ಯೂಸಿಬಲ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟಿಮ್ಯುಲಸ್ ಇರುತ್ತೆ. ಉದಾಹರಣೆಗೆ ಕೋಲಿನರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಪೇಷಂಟ್ ಯಾವಾಗ ಬೆವರ್ತಾರೆ ಆ ಥರ ಸ್ಟಿಮ್ಯುಲಸ್ ಇಂದ ದಡಿಕೆಗಳು ಬೀಳುವಂಥದ್ದು. ಎಕ್ಸರ್ಸೈಸ್ ಮಾಡುವಾಗ ಆಗಿರ್ಬೋದು ಅಥವಾ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡುವಾಗ, ಎಮೋಷನಲ್ ಸ್ಟ್ರೆಸ್ ಇದ್ದಾಗ ಯಾವಾಗೆಲ್ಲ ಬೆವರು ಜಾಸ್ತಿ ಬರುತ್ತಲ್ಲ ಆ ಸಮಯದಲ್ಲಿ ದಡಿಕೆಗಳು ಬೀಳುವಂಥದ್ದು ಕೋಲಿನರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಇದನ್ನು ಹೊರತಾಗಿ ಇದು ಎಕ್ಸರ್ಸೈಸ್ ಇಂಡ್ಯೂಸ್ ಅರ್ಟಿಕೇರಿಯಾ ಅಂತ ಸಪ್ರೇಟ್ ಒಂದು ಪರ್ಟಿಕ್ಯುಲರ್ ಎಂಟಿಟಿ ಇದೆ. ಬಿಟ್ಟರೆ ಸೋಲಾರ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ತುಂಬ ಬಿಸಿಲಿನಲ್ಲಿ ಹೋಗುವಾಗ ಅರ್ಟಿಕೇರಿಯಾ ಆಗುವಂಥದ್ದು ಇವು ರೇಡಿಯೇಷನ್ ಇಂದ. ಇದನ್ನ ಹೊರತಾಗಿ ಪ್ರೆಷರ್ ಅರ್ಟಿಕೇರಿಯಾ ಅಂದರೆ ಟೈಟ್ ಬಟ್ಟೆ ಅಥವಾ ಟೈಟ್ ಆಗಿರೋ ವಾಚ್ ಸ್ಟ್ರಾಪ್ ಆಗಿರ್ಬೋದು, ಟೈಟ್ ಆಗಿರೋ ಶೂಸ್ ಆಗಿರ್ಬೋದು. ಸೊ ಈ ಜಾಗದಲ್ಲಿ ಅರ್ಟಿಕೇರಿಯಾ ಬರುವಂಥದ್ದು. ಇದೆಲ್ಲ ಸ್ವಲ್ಪ ಸ್ಪೆಸಿಫಿಕ್ ಫಾರ್ಮ್ಸ್ ಆಫ್ ಅರ್ಟಿಕೇರಿಯಾ ಅಂದ್ರೆ ಇಂಡ್ಯೂಸಿಬಲ್ ಫಾರ್ಮ್ಸ್ ಆಫ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಅರ್ಟಿಕೇರಿಯಾದ ವಿಧಗಳಿದೆಲ್ಲ. ಈಗ ಯಾವ ವಯಸ್ಸಿನವರಲ್ಲಿ ಜಾಸ್ತಿ? ಈಗ ಕೆಲವೊಂದು ಕಾಯಿಲೆಗಳು ಅಥವಾ ಸಮಸ್ಯೆಗಳು ಈ ಏಜ್ ನವರಲ್ಲಿ ಜಾಸ್ತಿ ಅಥವಾ ಹುಡುಗಿಯರಲ್ಲಿ ಜಾಸ್ತಿ, ಹುಡುಗರಲ್ಲಿ ಜಾಸ್ತಿ, ಅಥವಾ ಏನೋ ಹಾರ್ಮೋನಲ್ ಚೇಂಜಸ್ ಆದಾಗ ಏನೋ ಸಮಸ್ಯೆಗಳಿಂದಾಗಿ ಆಗ್ತದೆ ಅಂತ ಹೇಳ್ತಾರಲ್ಲ. ಸೊ ಈ ಸಮಸ್ಯೆ ಯಾವ ಒಂದು ಏಜ್ ನವರಲ್ಲಿ ಜಾಸ್ತಿ ಆಗಿದೆ? ಇದು ಅರ್ಟಿಕೇರಿಯಾ ಅನ್ನೋ ಚರ್ಮ ಸಮಸ್ಯೆ ಯಾವ ವಯಸ್ಸಿನವರಲ್ಲಿ ಸಹ ಕಾಣಿಸ್ಬೋದು. ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂತ ಏನಿರೋದಿಲ್ಲ. ಸೊ ಏನಂದ್ರೆ ಒಂದು ವ್ಯಕ್ತಿಯಲ್ಲಿ ಜೀವನ ಅಂದ್ರೆ ಲೈಫ್ ಟೈಮ್ ರಿಸ್ಕ್ ಅಂತ ಏನು ಹೇಳ್ತೀವಿ ಅದು 20%, 20% ಇರುತ್ತೆ. ಸೊ ಇಂಥ ವಯಸ್ಸಿನವರಲ್ಲಿ ಅಂತಿಲ್ಲ, ಯಾವ ವಯಸ್ಸಿನಲ್ಲವ್ರು ಸಹ ಕಾಣಿಸ್ಬೋದು ಇದು ತೊಂದರೆ ಬರುತ್ತೆ ಅಂತ. ಯಾವ ಏಜ್ ಅಂತಿಲ್ಲ, ಯಾವ ಏಜ್ನವರಲ್ಲೂ ಕೂಡ ಆಗ್ಬೋದು ಅಂತ. ಈಗ ಇದು ಈ ಒಂದು ಸಮಸ್ಯೆ ಅನ್ನುವಂಥದ್ದು ಈ ವಂಶ ಪಾರಂಪರಿಕವಾಗಿ ಈಗ ತಂದೆ ತಾಯಿಗೆ ಆ ರೀತಿಯ ಸಮಸ್ಯೆ ಆಗಾಗ ಆಗ್ತಾ ಇರುತ್ತೆ. ಅದರಿಂದಾಗಿ ಮಕ್ಕಳಿಗೆ ಬರುವಂತದ್ದು ಅಥವಾ ರಕ್ತ ಸಂಬಂಧಿಗಳಿಂದಾಗಿ ಆ ರೀತಿ ಏನಾದ್ರು ಇದೆಯಾ? ಅಥವಾ ಕೆಲವೊಂದು ಚರ್ಮ ಸಮಸ್ಯೆಗಳು ಈ ಸ್ಕಿನ್ ಕಾಂಟ್ಯಾಕ್ಟ್ ಗಳಿಂದ ಒಬ್ಬರನ್ನೊಬ್ರು ಟಚ್ ಮಾಡಿದ್ರೆ ಅಥವಾ ಮುಟ್ಟಿದಾಗ ಆ ರೀತಿ ಏನಾದ್ರು ಇರುತ್ತಾ ಅನ್ನೋದು, ಬಟ್ಟೆಗಳನ್ನು ಯೂಸ್ ಮಾಡಿದಾಗ? ಇದು ಅರ್ಟಿಕೇರಿಯಾ ಅನ್ನೋದು ಅದೇ ಹೇಳಿದ ಹಾಗೆ ಮಾಸ್ ಸೆಲ್ಸ್ ಇಂದ ಹಿಸ್ಟಮಿನ್ ರಿಲೀಸ್ ಆಗಿ ಆಗುವಂತ ಒಂದು ಚರ್ಮ ಸಮಸ್ಯೆ. ಸೊ ಇದು ಯಾವುದೇ ವಂಶ ಪಾರಂಪರಿಕವಾಗಿ ಹಾಗಿರೋದಿಲ್ಲ. ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ತುಂಬಾ ರೇರ್ ಫಾರ್ಮ್ಸ್ ಅಂತ ಇರುತ್ತೆ ಅರ್ಟಿಕೇರಿಯಲ್ಲಿ. ಹೆರಿಡಿಟರಿ ಆಂಜಿಯೋಎಡಿಮಾ ಅಂತ ಏನು ಹೇಳ್ತೀವಿ ಅದರಲ್ಲಿ ಮಾತ್ರ ಅದು ಹೇಗೆ ಅಂದ್ರೆ ತುಂಬಾ ರೇರ್. ಅದು ಅಂದ್ರೆ 1 ಲಕ್ಷ ಜನಸಂಖ್ಯೆಯಲ್ಲಿ ಕೇವಲ 2 ಕಾಣಿಸ್ಕೊಳ್ಳುವಂಥದ್ದು. ಈ ತರ ತುಂಬಾ ರೇರ್ ಫಾರ್ಮ್ಸ್ ಇದೆ ಅರ್ಟಿಕೇರಿಯಾ. ಇದರಲ್ಲಿ ಅಂದ್ರೆ ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರೋ ಸಾಧ್ಯತೆ ಇರುತ್ತೆ, ಬಟ್ ಇದು ತುಂಬಾ ರೇರ್. ಇಲ್ಲಾಂದ್ರೆ ಮಾಮೂಲಾಗಿ ಅರ್ಟಿಕೇರಿಯಾ ತುಂಬಾ ಹೀಗೆ ವಂಶ ಪಾರಂಪರಿಕವಾಗಿ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಹಾಗೆ ಇದು ಮುಟ್ಟೋದ್ರಿಂದ ಸಹ ಬರುವಂತ ಚರ್ಮ ಸಮಸ್ಯೆ ಅಲ್ಲ. ಇದು ಮುಟ್ಟೋದ್ರಿಂದ ಬರೋದಿಲ್ಲ. ಅಂದ್ರೆ ಹೆಚ್ಚಿನ ಚರ್ಮ ಸಮಸ್ಯೆಗಳಿಗೆ ನಾವು ಈಗ ಡಾಕ್ಟರ್ ಹತ್ರ ಹೋದಾಗ ನೀವು ಅಂದ್ರೆ ಒಂದೇ ಬಟ್ಟೆನ ಯೂಸ್ ಮಾಡಬೇಡಿ, ಟವಲ್ ಬೇರೆ ಬೇರೆ ಯೂಸ್ ಮಾಡ್ಕೊಳ್ಳೋ, ಸೋಪ್ ಗಳನ್ನ ಯೂಸ್ ಮಾಡೋದ್ರಿಂದ ಬರುತ್ತೆ ಅಂತ ಹೇಳಿ ಅಂತ ಸಮಸ್ಯೆ ಇದ್ರಲ್ಲಿ ಇಲ್ಲ ಅಂತ? ಇಲ್ಲ, ಆತರ ಸ್ಪ್ರೆಡ್ ಆಗೋ ತರ ಇನ್ಫೆಕ್ಷನ್ಸ್ ಅಂದ್ರೆ ಆತರ ಚರ್ಮ ಸಮಸ್ಯೆ ಇದಲ್ಲ ಇದು ಅರ್ಟಿಕೇರಿಯಾ. ಇದರಿಂದ ಏನಾದ್ರು ದುಷ್ಪರಿಣಾಮಗಳಾಗುತ್ತೆ, ತೊಂದರೆಗಳಾಗುತ್ತೆ ಇಂಥ ಸಮಸ್ಯೆಗಳು ಆಗಾಗ ಬರ್ತಾ ಇದ್ರೆ? ಅದೇ ದಡಿಕೆಗಳು ಬೀಳೋದಕ್ಕಿಂತ ಹೆಚ್ಚಾಗಿ ಒಂದು ಸಿವಿಯರ್ ಅಲರ್ಜಿಕ್ ರೆಸ್ಪಾನ್ಸ್ ಆದಾಗ ಅದೇನಾಗುತ್ತಂದ್ರೆ ಅನಾಫಿಲಾಕ್ಸಿಸ್ ಅಥವಾ ಆಂಜಿಯೋಎಡಿಮಾ ಅಂತ ಹೇಳ್ತೀವಿ. ಬರೀ ಚರ್ಮದಲ್ಲಿ ದಡಿಕೆಗಳು ಬೀಳೋದ್ರ ಜೊತೆಗೆ ಆಂಜಿಯೋಎಡಿಮಾ ಅಂದ್ರೆ ಕಣ್ರೆಪ್ಪೆ ಆಗಿರ್ಬೋದು, ತುಟಿಗಳಲ್ಲಿ, ಮುಖದಲ್ಲಿ ಅಥವಾ ಕೈ ಕಾಲುಗಳಲ್ಲಿ ಬಾವು ಬರುವಂಥದ್ದು. ಸೊ ಹೀಗೆ ಬಂದ ಬಾವು ದಡಿಕೆ ತರ 24 ಗಂಟೆಗಳಷ್ಟೇ ಇರಬೇಕು ಅಂತ ಇಲ್ಲ. ಅದಕ್ಕೆ ಮೇಲ್ಪಟ್ಟು ಒಂದು 72 ಗಂಟೆ ಅಂದ್ರೆ 2-3 ದಿನದವರೆಗೂ ಉಳಿಬಹುದು. ಹೀಗಾಗುವಾಗ ಪೇಷಂಟ್ಗೆ ತುರಿಕೆಗಿಂತ ಜಾಸ್ತಿ ಆ ಬಾವುಗಳು ಕಾಣಿಸ್ಕೊಳ್ಳೋ ಜಾಗದಲ್ಲಿ ನೋವು ಹೆಚ್ಚಾಗಿ ಕಾಣಿಸ್ತದೆ. ಇದು ಆಂಜಿಯೋಎಡಿಮಾ ಅಂತ ಹೇಳ್ತೀವಿ. ಇನ್ನೂ ಸಿವಿಯರ್ ಆಗಿ ಅಲರ್ಜಿಕ್ ರೆಸ್ಪಾನ್ಸ್ ಆದಾಗ ಅನಾಫಿಲಾಕ್ಸಿಸ್ ಅಂತ ಹೇಳ್ತೀವಿ. ಹಾಗಾಗುವಾಗ ಪೇಷಂಟ್ಸ್ಗೆ ಉಸಿರಾಟದ ತೊಂದರೆ, ಗಂಟ್ಲಲ್ಲಿ ಕಟ್ಟದ ಹಾಗಾಗೋದು ಅಥವಾ ಬೇರೆ ಏನಾದರೂ ಹೊಟ್ಟೆ ನೋವು, ವಾಂತಿ ಆಗುವಂಥದ್ದು. ಸ್ವಲ್ಪ ಜನ ಪೇಷಂಟ್ಸಲ್ಲಿ ಹೈಪೋಟೆನ್ಷನ್ ಅಂತ ಹೇಳ್ತೀವಿ, ಬ್ಲಡ್ ಪ್ರೆಷರ್ ಸಡನ್ ಆಗಿ ಕಮ್ಮಿ ಆಗುವಂಥದ್ದು. ಹಾಗೆ ಸಾವಿನ ಸಂಭವ ಸಹ ಇರುತ್ತೆ. ಸೊ ಇದನ್ನು ನಾವು ಅನಾಫಿಲಾಕ್ಸಿಸ್ ಅಂತ ಹೇಳ್ತೀವಿ. ಸೊ ಹೀಗೆ ಇದು ಆಂಜಿಯೋಎಡಿಮಾ ಅಥವಾ ಅನಾಫಿಲಾಕ್ಸಿಸ್ದು ರೋಗ ಲಕ್ಷಣಗಳು ಕಂಡು ಬಂದಾಗ ಪೇಷಂಟ್ಸ್ ಇಮಿಡಿಯೇಟ್ ಆಗಿ ಹತ್ತಿರದಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ತುಂಬಾ ಸಿವಿಯರ್ ಕೇಸಸ್ ಅಲ್ಲಿ ಸಾವಿನ ಸಂಭವ ಇರೋದ್ರಿಂದ ಸೊ ಈ ತರ ಆಂಜಿಯೋಎಡಿಮಾ ಅಥವಾ ಅನಾಫಿಲಾಕ್ಸಿಸ್ ರೋಗ ಲಕ್ಷಣಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಅವ್ರು ಹೋಗಿ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಂಡು ಒಂದು ಬ್ರೇಕ್ ಅಂತ ತಗೊಂಡು ಕಂಟಿನ್ಯೂ ಮಾಡೋಣ. ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units,
neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. ವಿರಾಮದ ಬಳಿಕ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ನಾವು ಬೇಕಿಂತ ಮೊದಲು ಅರ್ಟಿಕೇರಿಯಸ್ ಅಂದ್ರೆ ಏನು, ಅಂದ್ರೆ ಯಾಕಾಗಿ ಬರ್ತದೆ, ಅದರ ಲಕ್ಷಣಗಳೇನು ಅಥವಾ ಅದರ ವಿಧಗಳೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಈ ಒಂದು ಸಮಸ್ಯೆ ಬಂದಂತ ಒಂದು ಪೇಷಂಟ್ ನಿಮ್ಮ ಹತ್ರ ಬಂದಾಗ ನೀವು ಯಾವ ರೀತಿಯಾಗಿ ಅದರ ಪರೀಕ್ಷೆಗಳನ್ನ ಮಾಡ್ತೀರಾ ಅನ್ನುವಂಥದ್ದು, ಇದೇ ಸಮಸ್ಯೆ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಯಾವ ರೀತಿ ಪರೀಕ್ಷೆಗಳಿದೆ ಅಂತ? ಸೊ ಇದು ಅರ್ಟಿಕೇರಿಯಾ ಅನ್ನೋದು ಎಲ್ಲ ಪೇಷಂಟ್ಸ್ ಅಲ್ಲಿ ಪರೀಕ್ಷೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕ್ರೋನಿಕ್ ಅರ್ಟಿಕೇರಿಯಾ ಅಂತ ಏನು ಹೇಳ್ತೀವಿ, ಸೊ 6 ವಾರಗಳಿಗಿಂತ ಹೆಚ್ಚಾಗಿ ಅಥವಾ ತುಂಬಾ ಸಿವಿಯರ್ ಆಗಿ ಈ ತರ ಅರ್ಟಿಕೇರಿಯಾ ಅವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಈ ಸಮಸ್ಯೆಯಿಂದ ಅಂದ್ರೆ ಪರೀಕ್ಷೆ ಮಾಡ್ಬೋದು. ಸೊ ಅದರಲ್ಲಿ ಏನಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ. ಏನಾದರೂ ಇನ್ಫೆಕ್ಷನ್ಸ್ ಇರುವಾಗ ಅಥವಾ ಜಂತುಗಳು ಅಥವಾ ಬೇರೆ ಪ್ಯಾರಾಸೈಟಿಕ್ ಇನ್ಫೆಸ್ಟೇಷನ್ಸ್ ಇರುವಾಗ ಬ್ಲಡ್ ಅಲ್ಲಿ ನ್ಯೂಟ್ರೋಫಿಲ್ಸ್ ಅಂತ ಹೇಳ್ತೀವಿ ಅಥವಾ ಇಯೋಸಿನೋಫಿಲ್ಸ್ ಅಂತ ಹೇಳ್ತೀವಿ, ಪರ್ಟಿಕ್ಯುಲರ್ ಸೆಲ್ ಟೈಪ್ಸ್ ಇದು. ಸೊ ಇದ್ರದ್ದು ಸೆಲ್ದು ಪರ್ಸೆಂಟೇಜ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಒಂದು ಪೇಷಂಟ್ಸಲ್ಲಿ ಥೈರಾಯ್ಡ್ ಫಂಕ್ಷನ್, ಅದೇ ಥೈರಾಯ್ಡ್ ಏನಾದರೂ ಸಮಸ್ಯೆ ಇದೆ ಅಂತ ಅಂದ್ಕೊಂಡ್ರೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಬೋದು. ಅಥವಾ ಅದರ ರಿಲೇಟೆಡ್ ಆಟೋ ಆ್ಯಂಟಿಬಾಡೀಸ್ ಏನಾದರೂ ಇದೆಯಾ ಅಥವಾ ಬೇರೆ ಏನಾದರೂ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅದಕ್ಕೆ ಏನಾದ್ರು ರಿಲೇಟೆಡ್ ಇದೆಯಾ, ಈ ಥರ ಟೆಸ್ಟ್ ಮಾಡಿಸ್ಬೋದು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇದೆ ಅಂತ ಅನಿಸಿದ್ರೆ ಅದು ರೋಟೀನ್ ಅಂತ ಏನು ಟೆಸ್ಟ್ ಮಾಡಿಸ್ತೀವಿ ಅದನ್ನೆಲ್ಲ ಮಾಡಿಸ್ಬೋದು. ಜೊತೆಗೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ, ಆಟೋಲಾಗಸ್ ಸೀರಮ್ ಸ್ಕಿನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಪರೀಕ್ಷೆನ ನಾವು ಮಾಡಿಸ್ಬೋದು. ಈಗ ಇದೇ ಕಾರಣಗಳಿಂದ ಈ ಅರ್ಟಿಕೇರಿಯಾ ಬಂದಿದೆ ಅಂತ ಹೇಳಕ್ಕೆ ಯಾವ ರೀತಿಯಾದಂತಹ ಪರೀಕ್ಷೆ ಅದೇನಾದ್ರೂ ಬೇರೆ ರೀತಿಯಾಗಿರುತ್ತೆ ಅಥವಾ ಇದನ್ನೇ ಮಾಡೋದು ಅಂತ? ಅದೇ ಸ್ಕಿನ್ ಪ್ರಿಕ್ ಟೆಸ್ಟ್ ಮತ್ತೆ ಸೀರಮ್ ಐಜಿ ಅಥವಾ ಸ್ಪೆಸಿಫಿಕ್ ಐಜಿ ಲೆವೆಲ್ಸ್ ಅಂತ ಬರುತ್ತೆ. ಸೊ ಈ ಸ್ಕಿನ್ ಪ್ರಿಕ್ ಟೆಸ್ಟ್ ಅಲ್ಲಿ ಒಂದಷ್ಟು ಏರ್ ಅಲರ್ಜನ್ಸ್ ಅಥವಾ ಫುಡ್ ಅಲರ್ಜನ್ಸ್ ಅಂತ ಏನು ಹೇಳ್ತೀವಿ, ತುಂಬಾ ಮಾಮೂಲಾಗಿ ಊಟದ ರೀಸನ್ಸ್ ಆಗಿರ್ಬೋದು ಅಥವಾ ಗಾಳಿಯಲ್ಲಿ ಒಂದಷ್ಟು ರೀಸನ್ಸ್ ಏನಿರುತ್ತೆ. ಇವಾಗ ಕಾರಣಗಳು ನೋಡ್ತಾ ಹೋದ್ರೆ ನಾವು ಪಾಲನ್ ಗ್ರೇನ್ಸ್ ಅಂತ ಹೇಳ್ತೀವಿ. ಒಂದಷ್ಟು ಸೀಸನ್ನಲ್ಲಿ ಅಂದರೆ ಅರಳು ಹೂವಿಂದ ಆಗಿರ್ಬೋದು, ಕೆಲವು ಗಿಡ ಮರಗಳಿಂದ ಆಗಿರ್ಬೋದು, ಅಥವಾ ಕ್ಯಾಟ್ಸ್ ಅಥವಾ ಹಾಗೇನಾದರೂ ಧೂಳಿಂದನೂ ಅದು ಅರ್ಟಿಕೇರಿಯಾ ಬರೋ ಸಾಧ್ಯತೆ ಇರುತ್ತೆ. ಇದರದ್ದು ರಿಲೇಟೆಡ್ ಅಲರ್ಜನ್ಸ್ ಆಗಿರ್ಬೋದು. ಅಥವಾ ಮನೇಲಿ ನಾಯಿ ಬೆಕ್ಕು ಇರುವಾಗ ಅದರದ್ದು ಫರ್ ಅಂದರೆ ಕೂದಲಿಂದ ಸಹ ಬರೋ ಸಾಧ್ಯತೆ ಇರುತ್ತೆ. ಈ ಒಂದಷ್ಟು ಅಲರ್ಜನ್ಸ್ನ ನಾವು ಏನು ಮಾಡ್ತೀವಿ, ಆ ಥರ ರಿಲೇಟೆಡ್ ಕೆಮಿಕಲ್ಸ್ನ ಸ್ಕಿನ್ನಲ್ಲಿ ಅಪ್ಲೈ ಮಾಡಿಬಿಟ್ಟು ನೋಡ್ತೀವಿ ಇದ್ರ ರಿಲೇಟೆಡ್ ಏನಾದರೂ ಅವ್ರಿಗೆ ತೊಂದರೆ ಇದೆಯಾ, ಇದರಿಂದ ಅಲರ್ಜಿ ಆಗ್ತಾ ಇದೆ ಅಂತ. ಇದನ್ನು ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ನಾರ್ಮಲ್ OPD ಬೇಸಿಸ್ ಮೇಲೆ ಮಾಡುವಂಥ ಒಂದು ಟೆಸ್ಟ್ ಇದು. ಇದರಲ್ಲಿ ತಕ್ಕ ಮಟ್ಟಿಗೆ ಗೊತ್ತಾಗ್ತದೆ ಯಾವುದರಿಂದ ಇವ್ರಿಗೆ ಅಲರ್ಜಿ ಆಗ್ತಾ ಇದೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಸೀರಮ್ ಐಜಿ ಲೆವೆಲ್ಸ್ ಅಂತ ಹೇಳ್ತೀವಿ ಅಥವಾ ಸ್ಪೆಸಿಫಿಕ್ IgE. ಸೊ ಯಾವ ಅಲರ್ಜನ್ ಇಂದ ಇದು ಸ್ಪೆಸಿಫಿಕ್ IgE ಅನ್ನೋದು ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತದೆ ಅನ್ನೋದು ತಕ್ಕ ಮಟ್ಟಿಗೆ ಗೊತ್ತಾಗುತ್ತೆ. ಇದೊಂದು ಸ್ಪೆಸಿಫಿಕ್ ಟೆಸ್ಟ್. ಈಗ ಇದೆಲ್ಲ ಟೆಸ್ಟ್ಗಳು ಆದ್ಮೇಲೆ ಆ ವ್ಯಕ್ತಿಗೆ ಈ ಅರ್ಟಿಕೇರಿಯಾ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದು? ಸೊ ಅರ್ಟಿಕೇರಿಯಲ್ಲಿ ಮೇನ್ ಆಗಿ ಪೇಷಂಟ್ ಎಜುಕೇಶನ್ ಅಂತ ಹೇಳ್ತೀವಿ. ಎಲ್ಲ ಟ್ರಿಗರ್ ಫ್ಯಾಕ್ಟರ್ಸ್ ಏನ್ ನೋಡಿದ್ವಿ, ಫುಡ್ ಅಥವಾ ಔಷಧಿಯಿಂದ ಆಗಿರ್ಬೋದು, ಪೆಟ್ಸ್ ಎಕ್ಸ್ಪೋಜರ್ ಅಥವಾ ಧೂಳಿಂದ. ಸೊ ಇದೆಲ್ಲ ಒಂದ್ಸಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನು ಅಂತ ಗೊತ್ತಾಗುವಾಗ ಅದನ್ನ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪೇಷಂಟ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅರ್ಟಿಕೇರಿಯಲ್ಲಿ. ಈ ಪೇಷಂಟ್ ಎಜುಕೇಶನ್ ಜೊತೆಗೆ ಸಿಂಪ್ಟಮ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಂಟಿ ಹಿಸ್ಟಮಿನ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಡ್ತೀವಿ. ಸೊ ಆಂಟಿ ಹಿಸ್ಟಮಿನ್ಸ್ ಅನ್ನೋದು ಈ ಅರ್ಟಿಕೇರಿಯಾ ಒಂದೇ ಅಂತಲ್ಲ, ಯಾವುದೇ ಚರ್ಮ ಸಮಸ್ಯೆ ಇರುವಾಗ ಪೇಷಂಟ್ ಆಕ್ಯುಪೇಷನ್ ನಾವು ತಲೆಯಲ್ಲಿ ಇಟ್ಕೋಬೇಕು. ಈ ಆಂಟಿ ಹಿಸ್ಟಮಿನ್ಸ್ ಮಾತ್ರೆ ಕೊಡುವಾಗ ಸ್ವಲ್ಪ ಸೆಡೇಷನ್ ಅಂತ ಹೇಳ್ತೀವಿ, ಸ್ವಲ್ಪ ನಿದ್ದೆ ಬರೋ ಹಾಗೆ ಈ ತರ ಒಂದು ಆಗ್ಬೋದು ಸ್ವಲ್ಪ ಪೇಷಂಟ್ಸ್ ಅಲ್ಲಿ. ಸೊ ಅವರು ಪೇಷಂಟ್ಸ್ ಏನಾದರೂ ಡ್ರೈವರ್ಸ್ ಆಗಿದ್ರೆ ಅಥವಾ ತುಂಬ ಮೆಷಿನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಈ ಸೆಡೇಷನ್ ಇರೋ ಈ ಥರ ಎಫೆಕ್ಟ್ಸ್ ಇರೋ ಆಂಟಿ ಹಿಸ್ಟಮಿನ್ಸ್ನ ಅವಾಯ್ಡ್ ಮಾಡಿ ನಾನ್ ಸೆಡೇಟಿಂಗ್ ಆಂಟಿ ಹಿಸ್ಟಮಿನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಚೂರು ಯೂಶಲಿ ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಒಂದು ಪೇಷಂಟ್ ಎಜುಕೇಷನ್ ಇಂಪಾರ್ಟೆಂಟ್, ಜೊತೆಗೆ ಈ ಥರ ಆಂಟಿ ಹಿಸ್ಟಮಿನ್ಸ್ ಮಾತ್ರೆ. ಸೊ ಇದೆಲ್ಲ ಅವ್ರಿಗೆ ಹೇಳಿ 2-3 ವಾರ ಅಥವಾ 1 ತಿಂಗಳ ನಂತರ ಫಾಲೋ ಪಿಕ್ ಕರೆದಿರ್ತೀವಿ ಪೇಷಂಟ್ಸ್ಗೆ. ಸೊ ಅವ್ರು ಫಾಲೋ ಪಿಕ್ ಬರುವಾಗ ಇಂಪ್ರೂವ್ಮೆಂಟ್ ಹೇಗಿದೆ ನೋಡ್ತೀವಿ. ಇದೆಲ್ಲ ಪ್ರಿಕಾಷನ್ಸ್ ತಗೊಳ್ಳುವಾಗ ಅವ್ರಿಗೆ ತುರಿಕೆ ಇನ್ನೂ ಇದೆಯಾ, ದಡಿಕೆ ಬೀಳ್ತಾ ಇದೆಯಾ. ತುರಿಕೆ ಇದೆ ಅಂತ ಅಂದರೆ ಅವರು ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಅಥವಾ ನಿದ್ದೆ ಮಾಡೋ ಸಮಯದಲ್ಲಿ ಅಷ್ಟು ತೊಂದರೆ ಕೊಡೋಷ್ಟು ತುರಿಕೆ ಇದೆಯಾ ಅಥವಾ ಇಲ್ವಾ. ತುರಿಕೆ ದಡಿಕೆಗಳು ಬೀಳ್ತಾ ಇದೆ ಅಂದರೆ ದಿನದಲ್ಲಿ ಅಂದಾಜಿನಲ್ಲಿ ಎಷ್ಟು ದಡಿಕೆ ಬೀಳ್ತಿದೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಿಬಿಟ್ಟು ಇಂಪ್ರೂವ್ಮೆಂಟ್ ಹೇಗಿದೆ ಅನ್ನೋದ್ರ ಮೇಲೆ ಆಂಟಿ ಹಿಸ್ಟಮಿನ್ಸ್ ಡೋಸ್ನ ಜಾಸ್ತಿ ಆಗಿರ್ಬೋದು ಅಥವಾ ಕಮ್ಮಿ ಮಾಡೋದು, ಹೀಗೆ ಮಾಡ್ಬೋದು. ಇದನ್ನ ಹೊರತಾಗಿ ಇನ್ನಷ್ಟು ಮಾತ್ರೆಗಳು ಬರುತ್ತೆ. H2 ಆಂಟಿ ಹಿಸ್ಟಮಿನ್ಸ್ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು. ಆಮೇಲೆ ಸೈಕ್ಲೋಸ್ಪೋರಿನ್, ಮಿಥೋಟ್ರೆಕ್ಸೆಟ್, ಅಥವಾ ನಾನು ಮುಂಚೆ ಹೇಳಿದಾಗೆ ಅನಾಫಿಲಾಕ್ಸಿಸ್ ಅಥವಾ ಆಂಜಿಯೋಡಿಮಾ ತುಂಬ ಸಿವಿಯರ್ ಆಗಿ ಅಲರ್ಜಿಕ್ ರೆಸ್ಪಾನ್ಸ್ ಆಗುವಾಗ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಮಾತ್ರೆ ರೂಪದಲ್ಲಿ ಅಥವಾ ಇಂಜೆಕ್ಷನ್ ರೂಪದಲ್ಲಿ ಕೊಡ್ಬೋದಾಗಿದೆ.
ಕೆಲವು ಬಯೋಲಾಜಿಕ್ಸ್ ಅಂತ ಹೇಳ್ತೀವಿ, ಒಮ್ಯಾಲಿಜುಮಾಬ್ ಅಂತ, ಅದು ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ ರೂಪದಲ್ಲಿ. ಸೊ ಜೊತೆಗೆ ಆಟೋಲೋಗಸ್ ಸೀರಮ್ ಥೆರಪಿ ಅಂತ ಹೇಳ್ತೀವಿ. ಈ ಎಲ್ಲ ಚಿಕಿತ್ಸೆನ ಸಹ ನಾವು ಮಾಡ್ಬೋದು ಅರ್ಟಿಕೇರಿಯಾ ಪೇಷಂಟ್ಸಲ್ಲಿ. ಈಗ ಇದು ಆರ್ಟಿಕೇರಿಯಾ ಸಮಸ್ಯೆನೇನಾ ಅಥವಾ ಬೇರೆ ಚರ್ಮ ರೋಗನ ಅಂತ ಗೊತ್ತಾಗೋದು ಹೇಗೆ ಅಂತ? ಮುಂಚೆನೇ ಹೇಳ್ದ ಹಾಗೆ ಈ ತರ ಅರ್ಟಿಕೇರಿಯಲ್ಲಿ ಬರೋ ದಡಿಕೆಗಳು 24 ಗಂಟೆಗಳಿಗಿಂತ ಹೆಚ್ಚಾಗಿ ಉಳಿಯೋದಿಲ್ಲ, ಸ್ವಲ್ಪ ಬಂದು ಮಾಯ ಆಗುವಂಥದ್ದು. ಹಾಗೆ ಮಾಯ ಆಗುವಾಗ ಯಾವುದೇ ಕಲೆ ಸಹ ಉಳಿಯೋದಿಲ್ಲ. ಸೊ ಅರ್ಟಿಕೇರಿಯಾ ಥರನೇ ಕಾಣೋ ಬೇರೆ ತುಂಬ ಚರ್ಮ ಸಮಸ್ಯೆ ಇರುತ್ತೆ. ಪಾಪ್ಯುಲರ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಅಥವಾ ಬುಲ್ಲಸ್ ಪೆಂಫಿಗಾಯ್ಡ್ ತುಂಬ ಏಜ್ ಗ್ರೂಪ್ ಅಂದರೆ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಆಗಿರ್ಬೋದು, ಅಥವಾ ಅರ್ಟಿಕೇರಿಯಲ್ ವ್ಯಾಸ್ಕುಲೈಟಿಸ್ ಅಂತ ಹೇಳ್ತೀವಿ. ಈ ಥರ ಚರ್ಮ ತೊಂದರೆಗಳಲ್ಲಿ ದಡಿಕೆ ಥರ ಕಾಣೋ ರ್ಯಾಷಸ್ ಬರುತ್ತೆ, ಆದರೆ ಅದು ಕೆಲವು ದಿನಗಳ ಕಾಲ ಉಳಿಯುವಂಥದ್ದು, ಜೊತೆಗೆ ಹೋಗುವಾಗ ಕಮ್ಮಿ ಆಗುವಾಗ ಕಲೆ ಸಹ ಉಳಿಯುವಂಥದ್ದು. ಸೊ ಇದು ಮೇನ್ ಒಂದು ಡಿಫ್ರೆನ್ಶಿಯೇಟಿಂಗ್ ಫೀಚರ್. ಹಾಂ, ಪಾಪ್ಯುಲರ್ ಅರ್ಟಿಕೇರಿಯಾ ಅನ್ನುವಾಗ ಸ್ವಲ್ಪ ಎಕ್ಸ್ಪೋಸ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಸೊಳ್ಳೆ ಅಥವಾ ಬೇರೆ ಹುಳುಗಳು ಕಚ್ಚುವಾಗ ಅಲರ್ಜಿಕ್ ರೆಸ್ಪಾನ್ಸ್ ಟ್ರಿಗರ್ ಆಗ್ತದೆ. ಸ್ವಲ್ಪ ಕೈ ಕಾಲುಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಜಾಸ್ತಿ ಇದು ಪಾಪ್ಯುಲರ್ ಅರ್ಟಿಕೇರಿಯಾ ಅನ್ನೋದು. ಅರ್ಟಿಕೇರಿಯಲ್ ವ್ಯಾಸ್ಕ್ಯುಲೈಟಿಸ್ ಅಂದರೆ ಇದರಲ್ಲಿ ಸ್ಕಿನ್ ರ್ಯಾಷಸ್ ಜೊತೆಗೆ ಪೇಷಂಟ್ಗೆ ಜಾಯಿಂಟ್ ಪೇಯ್ನು ಅಥವಾ ಹೊಟ್ಟೆ ನೋವು ಹೀಗೆಲ್ಲ ಇರುತ್ತೆ. ತುಂಬ 60 ವರ್ಷ ಮೇಲ್ಪಟ್ಟವರಲ್ಲಿ ಏನಾದರೂ ದಡಿಕೆ ಥರ ಕಾಣೋ ಸಮಸ್ಯೆ ಇದೆ ಅಂದರೆ ಅವ್ರಿಗೆ ಬುಲ್ಲಸ್ ಪೆಂಫಿಗಾಯ್ಡ್ ಅಂತ ಹೇಳ್ತೀವಿ. ಈ ಡಿಸೀಸಸ್ಸಲ್ಲಿ ಏನಾಗ್ತದೆ, ಚರ್ಮದಲ್ಲಿ ನೀರ್ಗೊಳ್ಳೆ ಥರ ಬರುವಂಥದ್ದು. ನೀರ್ಗೊಳ್ಳೆ ಕಾಣಿಸ್ಕೊಳ್ಳೋ ಸ್ವಲ್ಪ ದಿನ ಮುಂಚೆ ದಡಿಕೆಗಳ ಥರ ಒಂದು ಚರ್ಮ ರ್ಯಾಷಸ್, ಸ್ಕಿನ್ ರ್ಯಾಷಸ್ ಕಂಡು ಆಮೇಲೆ ನೀರ್ಗುಳ್ಳೆ ಬರುವಂಥದ್ದು. ಸೊ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಸ್ಕಿನ್ ಬಯೋಪ್ಸಿ ಅಂತ ಮಾಡ್ಬೋದು. ನಿಮ್ಗೆ ತುಂಬ ಏನಾದರೂ ಡೌಟ್ ಇರುವಾಗ ಸ್ಕಿನ್ ಬಯೋಪ್ಸಿ ಅಂತ ಹೇಳ್ತೀವಿ, ಅದನ್ನು ಮಾಡುವಾಗ ಕನ್ಫರ್ಮೇಷನ್ ಗೊತ್ತಾಗ್ತದೆ ನಿಮಗೆ. ಈಗ ಡಾಕ್ಟರ್, ಈಗ ನೀವು ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಒಂದ್ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ವ್ಯಕ್ತಿ ಎಷ್ಟು ಟೈಮ್ನವರೆಗೆ ಆ ಒಂದು ಮೆಡಿಸಿನ್ ತಗೊಳ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗ್ತದೆ ಈ ಒಂದು ಕಾಯಿಲೆ ಗುಣಮುಖ ಆಗಲಿಕ್ಕೆ? ಹಾಂ, ಸೊ ಅದು ಅಕ್ಯೂಟ್ ಅರ್ಟಿಕೇರಿಯಾ ಕೇಸಸಲ್ಲಿ ಸ್ವಲ್ಪ ಕಾಮನ್ ಆಗಿ ಬೇಗ ರೆಸ್ಪಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಬಿಟ್ಟರೆ ಅದೇ ಮೇನ್ ಅವರು ಟ್ರಿಗರ್ಸ್ನ ಅವಾಯ್ಡ್ ಮಾಡಬೇಕು. ಯೂಶಲಿ ನಾವು 1 ಮಂತ್ಗೆ ಅಥವಾ 3 to 4 weeks ಹಾಗೆ ಫಾಲೋಪಿಗೆ ಕರೆದಿರ್ತೀವಿ. ಸೊ ಮೇನ್ ಏನಂದರೆ ನಾವು ಕೊಡೋ ಮೆಡಿಕೇಶನ್ಸ್ ಆಲ್ರೆಡಿ ಇರೋ ಅಲರ್ಜಿಕ್ ರೆಸ್ಪಾನ್ಸ್ನ ಏನಾದರೂ ಟ್ರಿಗರ್ ಆಗಿದೆ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಮೇನ್ ಏನಂದರೆ ಅವರು ಮೇನ್ ಟ್ರಿಗರ್ಸ್ ಅವಾಯ್ಡ್ ಮಾಡೋದು, ಅದು ತುಂಬ ಇಂಪಾರ್ಟೆಂಟ್. ಅಂದ್ರೆ ಈಗ ಆ ಟೈಮ್ನಲ್ಲಿ ಅವ್ರು ಏನಾದರೂ ಜೀವನ ಶೈಲಿ ಬದಲಾಯಿಸುವಂಥದ್ದು, ಆಹಾರದ ಶೈಲಿ ಬದಲಾಯಿಸುವಂಥದ್ದು, ಆ ರೀತಿ ಏನಾದರೂ ಬೇಕಾಗ್ತದ ಅಥವಾ ಖಾಲಿ ಟ್ರೀಟ್ಮೆಂಟ್ ಅಂದ್ರೆ ಕೊಟ್ಟ ಮೆಡಿಸಿನ್ ಅನ್ನ ತಗೊಂಡ್ರೆ ಸಾಕಾಗ್ತದೆ? ಹಾಂ, ಇಲ್ಲ, ಕೊಟ್ಟ ಮೆಡಿಸಿನ್ಸ್ ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಏನಾದರೂ ಸ್ವಲ್ಪ ಅವರು ರೆಗ್ಯುಲರ್ ಆಗಿ ಕರ್ಟನ್ಸ್ ಏನು ಚೇಂಜ್ ಮಾಡ್ತಾ ಇಲ್ವಾ, ಅಥವಾ ಫ್ಯಾನಿನ ಮೇಲೆ ಧೂಳು ಉಂಟಾಗಿರ್ಬೋದು, ಅಥವಾ ಬೆಡ್ಶೀಟ್ ರೆಗ್ಯುಲರ್ ಆಗಿ ಒಗಿತಾ ಇಲ್ಲ ಅನ್ನುವಾಗ ಡಸ್ಟ್ ಪಾರ್ಟಿಕಲ್ಸ್ ಕೂರ್ತದೆ. ಸೊ ಅವಾಗ ಅದನ್ನೆಲ್ಲ ಅವರು ಪ್ರಿಕಾಷನ್ಸ್ ತಗೊಳ್ತೀರಾ, ಬರೀ ನಾನು ಮೆಡಿಸಿನ್ಸಲ್ಲಿ ಕಮ್ಮಿ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಟ್ರಿಗರ್ಸ್ ಏನಿರುತ್ತೆ, ಯಾವ್ಯಾವ ರೀಸನ್ಸಿಂದ ಈ ಮಾಸ್ಟ್ ಸೆಲ್ಸಿಂದ ಹಿಸ್ಟಮಿನ್ ಎಲ್ಲ ರಿಲೀಸ್ ಆಗುತ್ತೆ, ತುಂಬ ಟ್ರಿಗರ್ಸ್ ನಾವು ನೋಡಿದ್ವಿ ಯಾವ್ದಾವ್ದಂತ, ಅದೆಲ್ಲ ಅವಾಯ್ಡ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಮಾತ್ರೆ ಜೊತೆಗೆ ಇದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ. ಡಾಕ್ಟರ್ ಹೇಳಿದ್ದನ್ನ ಮಾಡಬೇಕು. ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ, ಅವ್ರದ್ದು ಕೆಲಸ ಮಾಡೋ ಜಾಗದಲ್ಲಿ ಏನಾದರೂ ಧೂಳಿದೆ ಅಥವಾ ಮನೇಲಿ ಪೆಟ್ಸ್ ಇದೆಯಾ, ಸೊ ಇದೆಲ್ಲಾನು ಅವರು ಕನ್ಸಿಡರ್ ಮಾಡಬೇಕಾಗುತ್ತೆ. ಬರೀ ಮೆಡಿಸಿನ್ಸ್ ಇಂದ ಕಮ್ಮಿ ಆಗೋದಿಲ್ಲ, ಜೊತೆಗೆ ಟ್ರಿಗರ್ಸ್ನ ಸಹ ಅವಾಯ್ಡ್ ಮಾಡೋದು ಅದು ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್, ಈಗ ಅದೇ ರೀತಿ ತುಂಬಾ ಕಡೆಗಳಲ್ಲಿ ಈ ಮೂಢನಂಬಿಕೆಗಳನ್ನುವಂಥದ್ದು, ಈಗ ಇಂಥ ಒಂದು ಕಾಯಿಲೆ ಬಂತು ಅಥವಾ ಏನೋ ಒಂದು ತುರ್ಕೆ ಬಂತು, ಅಲ್ಲಲ್ಲಿ ದಪ್ಪ ದಪ್ಪ ಆಗ್ತಿದೆ ಅಂತ ಗೊತ್ತಾದಾಗ ಡಾಕ್ಟರ್ ಹತ್ರ ಹೋಗೋದು ಕೊನೆ ಕ್ಷಣದಲ್ಲಿ, ಅಂದ್ರೆ ಅವ್ರಿಗೆ ಏನ್ ತಡ್ಕೊಳ್ಳಕ್ ಆಗಲ್ಲ ಅಥವಾ ತುಂಬಾ ದಿವಸದಿಂದ ಅದು ರಿಪೀಟ್ ಆಗ್ತದೆ ಅನ್ನೋ ಟೈಮಲ್ಲಿ, ಅದಕ್ಕಿಂತ ಮುಂಚೆ ಮನೆ ಮದ್ದುಗಳಿರ್ಬೋದು, ಏನೋ ಒಂದು ಗಿಡದ ಎಲೆಗಳನ್ನ ತಂದು ಅದರ ರಸಗಳಿರ್ಬೋದು, ಅಥವಾ ಎಣ್ಣೆ ಹಚ್ಚುವಂತ ಅಥವಾ ಬೇರೆ ಏನೋ ಒಂದು ಗಾಳಿಯಿಂದ ಸೋಂಕುಗಳಾಗಿದೆ ಮೂಢನಂಬಿಕೆಗಳು ಜಾಸ್ತಿಯಾಗಿ ಫಾಲೋ ಮಾಡ್ತಾರೆ. ಅಂಥವ್ರಿಗೆ ಏನ್ ಹೇಳ್ತೀರಾ? ಅದರಿಂದ ಇನ್ನೂ ಕೂಡ ಕಾಯಿಲೆ ಜಾಸ್ತಿ ಆಗ್ತದೆ ಅಲ್ಲದೆ ಕಡಿಮೆ ಆಗೋದು ಕಡಿಮೆ. ಒಂದು ಡಾಕ್ಟರ್ ಹತ್ರ ಬಂದು ಮೆಡಿಸಿನ್ ತಗೊಳ್ಳೋದೇ ಮುಖ್ಯ ಆಗ್ತದೆ ಇಂಥ ಒಂದು ಸಮಸ್ಯೆಗಳಿಗೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಮೂಢನಂಬಿಕೆ ಅಂತ ಬಂದಾಗ ಬರೀ ಅರ್ಟಿಕೇರಿಯಾ ಒಂದಂತಲ್ಲ, ಯಾವುದೇ ಚರ್ಮ ತೊಂದರೆ ಆಗಿರ್ಬೋದು, ಅಥವಾ ಖಾಲಿ ಬರೀ ಶೀತ, ಕೆಮ್ಮು, ನೆಗಡಿ, ಚರ್ಮ ಸಮಸ್ಯೆ ಒಂದೇ ಅಂತಲ್ಲ, ಯಾವುದೇ ಸಮಸ್ಯೆ ಇರುವಾಗ ಸಹ ನೀವು ಈ ಮೂಢನಂಬಿಕೆಗಳನ್ನೇ ಅದರದ್ದು ರಿಲೇಟೆಡ್ ನೀವೇನೋ ನಿಮ್ಮ ಸಮಾಧಾನಕ್ಕೆ ನೀವೇನೋ ಮಾಡ್ತೀರಾ, ಬಟ್ ಅದು ಕಾಸ್ ಯಾವುದು ಅಲ್ಲಿ ಅಡ್ರೆಸ್ ಆಗೋದಿಲ್ಲ. ಸೊ ಅದು ಕಾಸ್ ಹಾಗೆ ಉಳಿದು ಅಂಡರ್ಲೈಯಿಂಗ್ ಏನದು ಡಿಸೀಸ್ ಪ್ರಾಸೆಸ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಲ್ಡಪ್ ಆಗಿ ಕಮ್ಮಿ ಸಮಯದಲ್ಲಿ, ಅಂದ್ರೆ ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದಾಗಿದ್ದು ಒಂದು ಡಿಸೀಸ್ನ ಪೇಷಂಟ್ ಅಥವಾ ಅವ್ರ ಅಟೆಂಡರ್ಸ್ ಏನ್ ಮಾಡ್ತಾರೆ, ತುಂಬಾ ಲಾಸ್ಟ್ ಸ್ಟೇಜಿಗೆ ತಗೊಂಡು ಹೋಗ್ಬಿಡ್ತಾರೆ. ಸೊ ಹಾಗೆ ಮಾಡ್ಕೊಂಡು ಬಂದಾಗ ದೊಡ್ಡದು ಮಾಡ್ಕೊಂಡು ಬರ್ತಾರೆ. ಹಾಗೆ ಸಿಕ್ಕಿದ್ ಏನೋ ಮೈಗೆ ಹಚ್ಬಿಡ್ತಾರೆ, ಅರ್ಟಿಕೇರಿಯಾ ಅಥವಾ ಆಗಿರ್ಬೋದು, ಅಥವಾ ಬೇರೆ ಇನ್ಫೆಕ್ಷನ್ಸ್ ಆಗಿರ್ಬೋದು. ಆ ಇನ್ಫೆಕ್ಷನ್ ಮೇಲೆ ಇನ್ನೊಂದು ಅಲರ್ಜಿ ಮಾಡ್ಕೊಂಡು ಬರ್ತಾರೆ. ಸೊ ಅದು ನಾವು ಟ್ರೀಟ್ಮೆಂಟ್ ಮಾಡುವಾಗ 1 by 1 ನಾವು ಮಾಡುವಾಗ ತುಂಬಾ ಟೈಮು ಬೇಕಾಗ್ತದೆ, ಪೇಷಂಟಿಗೆ ಸಹ ತುಂಬಾ ತೊಂದರೆ ಉಂಟು ಮಾಡುವಂಥದ್ದು.
ಓಕೆ ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ಅರ್ಟಿಕೇರಿಯ ಸಮಸ್ಯೆ ಅಂದ್ರೆ ಏನು ಮತ್ತು ಅದರಿಂದ ಆಗುವಂತ ಒಂದು ಸಮಸ್ಯೆ ಏನಾಗ್ತದೆ ಅಥವಾ ಅದರ ವಿಧಗಳಿರ್ಬೋದು, ಲಕ್ಷಣಗಳಿರ್ಬೋದು, ಕಾರಣಗಳಿರ್ಬೋದು, ಕೊನೆಗೆ ಟ್ರೀಟ್ಮೆಂಟ್ ಮತ್ತೆ ಅವರ ಜೀವನ ಶೈಲಿ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.